ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ವ್ಲಾಗ್ ಚಾನಲ್ಗೆ. ಇವತ್ತು ನವರಾತ್ರಿ ಹಬ್ಬದ ನಾಲ್ಕನೇ ದಿವಸ ಯಾವ ದೇವಿ ಆರಾಧನೆ ಮಾಡ್ತಾರೆ ಅಂಥೇಳಿ ನೋಡ್ಕೊಂಡು ಬರೋಣ. ಹಾಗೆ ನನ್ನ ಹಿಂದಿನ 4 ವೀಡಿಯೋಗಳನ್ನು ಯಾರು ಇನ್ನೂ ನೋಡಿಲ್ಲ, ದಯವಿಟ್ಟು ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಂಡು ಬನ್ನಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋ ಚಾನ್ಸ್ ಇರಲ್ಲ. ಆದಷ್ಟು ಜನಕ್ಕೆ ಶೇರ್ ಮಾಡ್ತಾ ಹೋಗಿ, ಇದರಿಂದ ಅವರಿಗೂ ಅನುಕೂಲ ಆಗ್ಬೋದು ಅಂತ ನನ್ನ ಅನಿಸಿಕೆ. ಸೊ ನವರಾತ್ರಿ ಹಬ್ಬದ 4ನೇ ದಿವಸ ಕುಷ್ಮಂಡ ದೇವಿಯನ್ನು ಪೂಜೆ ಮಾಡ್ತಾರೆ. ಕುಷ್ಮಂಡ ಅಂತಂದರೆ ಇಡೀ ವಿಶ್ವದ ಸೃಷ್ಟಿ ಅನ್ನೋ ಅರ್ಥ ನೀಡುತ್ತೆ. ಇಡೀ ವಿಶ್ವದ ಹೊಸ ಸೃಷ್ಟಿಗೆ ಈ ದೇವಿ ಕಾರಣಳಾದ್ಲು ಅನ್ನೋ ಅಂಥೇಳಿ ಈ ದೇವಿನ ಪೂಜಿಸ್ತಾರೆ. ಇವತ್ತಿನ ದಿವಸ ಭಕ್ತರು ಈ ದೇವಿ ಹೆಸರಲ್ಲಿ ಉಪವಾಸ ಮಾಡ್ತಾರೆ. ಇದರಿಂದ ಭಕ್ತರ ಎಲ್ಲ ಕಷ್ಟಗಳನ್ನು, ರೋಗ ರುಜಿನಗಳನ್ನು ದೇವಿ ಹೋಗಲಾಡಿಸ್ತಾಳೆ, ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾಳೆ ಅನ್ನೋದೊಂದು ಜನರಲ್ಲಿ ನಂಬಿಕೆ ಇದೆ. ಹಾಗೆ ಈ ದೇವಿಗೆ ಏನಿಷ್ಟ ಅಂತ ನೋಡೋದಾದರೆ, ಈ ದೇವಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಸೊ ಮಲ್ಲಿಗೆ ಹೂವು ಸಿಕ್ಕರೆ ಮಲ್ಲಿಗೆ ಹೂವನ್ನ ಏರಿಸಿ ಪೂಜೆ ಮಾಡ್ಬೋದು. ಹಾಗೆ ತಿನಿಸಲ್ಲಿ ಏನಿಷ್ಟ ಅಂತಂದರೆ, ಈ ದೇವಿಗೆ ಬೆಲ್ಲದಿಂದ ಮಾಡಿರೋ ಯಾವುದೇ ಸಿಹಿ ಪದಾರ್ಥನಾದ್ರೂ ಇಷ್ಟ ಆಗುತ್ತೆ. ಸೊ ಹಾಗಿದ್ದರೆ ಇವತ್ತು ನಾವು ನೈವೇದ್ಯಕ್ಕೆ ಯಾವ ಸಿಹಿ ಪದಾರ್ಥವನ್ನು ಮಾಡ್ತಾ ಇದ್ದೀವಿ ಅಂತ ಹೋಗಿ ನೋಡ್ಕೊಂಡು ಬರೋಣ. ನಾನಿವತ್ತು ದೇವ್ರ ನೈವೇದ್ಯಕ್ಕೆ ಹಯಗ್ರೀವ ಅಂದರೆ ಮಡ್ಡಿ ಮಾಡೋದು ಹೇಗಂತೇಳಿ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಕಡಲೆಬೇಳೆ, ಹಾಗೆ ಬೆಲ್ಲ, ಕೊಬ್ಬರಿ ತುರಿ ಅಥವಾ ಹಸಿಕಾಯಿ ಇದ್ದರೂ ಪರವಾಗಿಲ್ಲ, ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕಡಲೆಬೇಳೆ ಮತ್ತು ಬೆಲ್ಲನ ಎರಡೂ 1/4 ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಕಡಲೆಬೇಳೆ 1/4 ಕಪ್ ಇದೆ, ಬೆಲ್ಲನೂ ಅಷ್ಟೇ ಇದೆ. ಈಗ ಇದನ್ನು ಕಡಲೆಬೇಳೆನ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ನೀವು ಹಾಗೆ ಬೇಯಿಸ್ಕೋತೀನಿ ಅಂತಂದ್ರೂ ಬೇಯಿಸ್ಕೋಬೋದು. ಕುಕ್ಕರಲ್ಲಾದರೆ ಬೇಗ ಆಗುತ್ತೆ ಅಂತ ಹೇಳಿ ನಾನು ಕುಕ್ಕರಲ್ಲಿ ಬೇಯಿಸೋಕ್ಕಿಟ್ಟಿದ್ದೀನಿ. ಇದು ಒಂದು 4ರಿಂದ 5 ವಿಸಿಲು ಕೂಗಿಸ್ಬೇಕು ಕುಕ್ಕರಲ್ಲಿ. ಇಲ್ಲಾಂದರೆ 2 ಸತಿ ಹಂಗೆ, ಒಂದು 3 ವಿಸಿಲ್ ಒಂದು ಸತಿ, ಆಮೇಲೆ 1-2 ವಿಸಿಲ್ಲು ಅಥವಾ 3 ವಿಸಿಲ್ ಒಂದು ಸತಿ ಹಂಗೆ ಕೂಗಿಸ್ಕೋಬೋದು. ಇದು ಕೂಗೆ ಆಗಿಂದ ಎಷ್ಟು ಬೇಯಬೇಕು ಅಂತಂದರೆ, ಪೂರ್ತಿ ಸ್ಮ್ಯಾಶ್ ಆಗಿರಬಾರ್ದು. ಲೈಕ್ ನಾ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಕಾಳು ಹಾಗೆ ಇರಬೇಕು. ಬಟ್ ಅದನ್ನು ಈ ರೀತಿ ಹಿಚಿಕಿದಾಗ, ಪ್ರೆಸ್ ಮಾಡಿದಾಗ ಅದು ಪೂರ್ತಿ ಸ್ಮ್ಯಾಶ್ ಆಗಬೇಕು, ಆ ಅಳತೆಗೆ ಇರಬೇಕು. ಇದಕ್ಕೆ ನಾನೀಗ ಬೆಲ್ಲ ಹಾಕ್ತಾಯಿದ್ದೀನಿ. ಪೂರ್ತಿ ಬೆಲ್ಲ 1/4 ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದು ಪೂರ್ತಿ ಬೆಲ್ಲನೂ ಹಾಕ್ತಾಯಿದ್ದೀನಿ. ಜಾಸ್ತಿ ಸ್ವೀಟ್ ತಿನ್ನೋರು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಬೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದು ಬೆಲ್ಲ ಹಾಕಿ ಆಗಿಂದ ಇನ್ನೊಂದು ಸ್ವಲ್ಪ ನೀರು ಅಂತ ಅನಿಸುತ್ತೆ. ಬಟ್ ಅದು ಕುದೀತಾ ದಪ್ಪ ಆಗ್ತಾ ಬರುತ್ತೆ. ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಒಂದು ಅರ್ಧ ದಪ್ಪ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಅಂತ ಅನ್ನೋ ಅಷ್ಟೊತ್ತಿಗೆ ಇದನ್ನು ಚಮಚದಲ್ಲಿನೇ ನಿಧಾನಕ್ಕೆ ಅಲ್ಲಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಮಧ್ಯೆ ಒಂಚೂರು ಸ್ಮ್ಯಾಶ್ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಇದು ಪೂರ್ತಿ ಈಗ ಕುದ್ದಾಗಿದೆ. ಇದಕ್ಕೆ ನಾನು ಮೇಲಿಂದ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ನಾನು ಆಲ್ರೆಡಿ ದ್ರಾಕ್ಷಿ ಗೋಡಂಬಿನೂ ಹುರಿದಿಟ್ಕೊಂಡಿದ್ದೀನಿ, ಅದನ್ನು ಮತ್ತು ಕೊಬ್ಬರಿನ ಹಾಕ್ತಾಯಿದ್ದೀನಿ. ದೇವ್ರ ನೈವೇದ್ಯಕ್ಕೆ ಇದು ಒಂದು ರೀತಿ ಒಳ್ಳೆ ಪ್ರಸಾದ ಅಥವಾ ನೈವೇದ್ಯಕ್ಕೆ ಇಡ್ಬೋದಾದಂಥ ಒಂದು ಒಳ್ಳೆ ಸ್ವೀಟು ಅಂತ ಹೇಳ್ತಾರೆ. ಈಸಿಯಾಗಿ ಮಾಡ್ಬೋದು, ಬೇಗನೆ ಮಾಡ್ಬೋದು. ನೀವು ಇದನ್ನು ಮನೆಯಲ್ಲಿ ಮಾಡಿ ದೇವ್ರ ನೈವೇದ್ಯಕ್ಕೆ ಇಡಿ. ಭಾಳ ಈಸಿ ಮತ್ತು ಸಿಂಪಲ್ಲಾಗಿ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇವತ್ತು ಹೋಗಿ ಬರ್ತೀನಿ, ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಎಲ್ಲರಿಗೂ ಇನ್ನೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವಿ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂಥೇಳಿ ಬೇಡ್ಕೊಳ್ತೀನಿ. ಬಾಯ್.